ಆದರೆ ರೇಖಾ ಗುಪ್ತಾ ಇವತ್ತು ಮಾಡ್ತಾ ಇರುವಂತ ಕೆಲಸ ಈ ಕರ್ನಾಟಕದ 2ನೇ ಬಾರಿ ಅಧಿಕಾರಕ್ಕೆ ಬಂದಂತ ಸಿದ್ದರಾಮಯ್ಯನವರಿಗೆ ಒಂದು ರೀತಿಯಲ್ಲಿ ಮಾದರಿಯಾಗಬೇಕು. ಅಷ್ಟೇ ನಿರ್ಲಜ್ಜತೆಯಿಂದ ಅದನ್ನ ನೋಡಿ ಇವರು ಪಾಠವನ್ನು ಕಲಿಬೇಕು. ಭ್ರಷ್ಟಾಚಾರ ಮುಕ್ತ ಆಡಳಿತವನ್ನ ಸಂಪೂರ್ಣವಾಗಿ ಕೊಡಬೇಕು ಅನ್ನುವ ಕಾರಣಕ್ಕಾಗಿ ಯಾವುದೇ ಇಲಾಖೆಯಲ್ಲೂ ಯಾವುದೇ ಭ್ರಷ್ಟತೆಯು ನಡೆದೇ ಇದ್ದ ಹಾಗೆ ಕಣ್ಣಿಗೆ ಎಣ್ಣೆ ಹಾಕೊಂಡು ನೋಡುವ ಕೆಲಸವನ್ನ ರೇಖಾ ಗುಪ್ತಾ ಮಾಡ್ತಾ ಇದ್ದಾರೆ. ಅಧಿಕಾರ ಬಂದಿದೆ ಅಂತ ಮೈ ಮರೆತರೆ ಇವತ್ತು ಗುಜರಾತಲ್ಲಿ ಉಪಚುನಾವಣೆಯಲ್ಲಿ ಆಪ್ನಂತ ಭ್ರಷ್ಟ ಪಕ್ಷ ಕೂಡ 1 ಸೀಟನ್ನ ಗೆದ್ದುಕೊಂಡು ಬಂದಿದೆ. ಇದು ಪ್ರಜಾಪ್ರಭುತ್ವದ ದೌರ್ಬಲ್ಯವೂ ಹೌದು, ವ್ಯಂಗ್ಯವೂ ಹೌದು ಮತ್ತು ವೋಟ್ ಬ್ಯಾಂಕಿನ ಪರಮ ಸತ್ಯವೂ ಹೌದು. ಬಿಜೆಪಿ ಶತಾಯ ಗತಾಯ ಅದು ಏನೇ ಬೇಕಾದ್ರೆ ಮಾಡಲಿ, ಬಂಗಾಳದಲ್ಲಿ ಬಿಜೆಪಿಗೆ ಭವಿಷ್ಯ ಇಲ್ಲ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಈ ದೇಶ 75 ವರ್ಷದ ಸ್ವತಂತ್ರ ಭಾರತದಲ್ಲಿ ಕಂಡಂಥ ಕರಾಳ ಇತಿಹಾಸದ ಆ ಕ್ಷಣಗಳು, ಆ ದಿನಗಳು ಏನಿತ್ತು ಅದು 50 ವರ್ಷವನ್ನು ತುಂಬಿದ ಹೊತ್ತಿದು. ಎಮರ್ಜೆನ್ಸಿ. ಇಂದಿರಾ ಗಾಂಧಿಯವರು ತನ್ನ ಅಧಿಕಾರ ಉಳಿಸಿಕೊಳ್ಳುವುದಕ್ಕೋಸ್ಕರ ಸಂವಿಧಾನವನ್ನು, ಪ್ರಜಾತಂತ್ರ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಬರ್ಖಾಸ್ತುಗೊಳಿಸಿ ಇಡೀ ದೇಶವನ್ನು ಕತ್ತಲಿಗೆ ತಳ್ಳಿದಂಥ ಆ ಒಂದು ಬರ್ಬರವಾದಂಥ ಎಮರ್ಜೆನ್ಸಿಯನ್ನು 50 ವರ್ಷದ ನಂತರವೂ ಕೂಡ ಎಣಿಸಿದರೆ ಇಡೀ ದೇಹ ಕುದಿತದೆ. ಯಾಕೆಂತಂದರೆ ಅದರ ಹಿಂದೆ ನಡೆದಂಥ ಒಂದು ಷಡ್ಯಂತ್ರ, ಅದರ ಹಿಂದೆ ನಡೆದಂಥ ಕಾಂಗ್ರೆಸ್ಸಿನ ಇಡೀಯದಾದಂಥ ಒಂದು ಅಧಿಕಾರದ ರಾಜಕಾರಣದ ಒಂದು ಭೀಭತ್ಸವಾದಂಥ ಘಟನೆಗಳನ್ನು ಎಣಿಸಿದ್ರೇ ರಕ್ತ ಕುದಿಯುವಂಥ ಪ್ರಶ್ನೆ. ದೇಶವನ್ನು ಪ್ರೀತಿಸುವ ಮತ್ತು ದೇಶವನ್ನು ವಿರೋಧಿಸುವ, ದೇಶವನ್ನು ತನ್ನ ಆಡಳಿತಾತ್ಮಕ ವ್ಯವಸ್ಥೆಯ ಅಧಿಕಾರ ರಾಜಕಾರಣದ ಆಡುಂಬೌಲವಾಗಿಸುವಂಥ ಒಂದು ವ್ಯವಸ್ಥೆಗೆ ಕೈ ಹಾಕಿದಂಥ ಇಂದಿರಾ ಗಾಂಧಿಯವರು ಇಡೀ ಕಾಂಗ್ರೆಸ್ಸಿನ ಒಂದು ಮನೋಧರ್ಮಕ್ಕೆ ಒಂದು ಸಾಕ್ಷಿ ಪ್ರಜ್ಞೆಯಾಗಿ ನಿಂತಂಥದ್ದಕ್ಕೂ 50 ವರ್ಷ. ಇದರ ಬಗ್ಗೆ ಎಷ್ಟೇ ಮಾತಾಡಿದರೂ ಅದು ಮತ್ತೆ ಚರ್ವಿತ ಚರ್ವಣ ಆಗುತ್ತೆ. ಇನ್ನು ರಾಜ್ಯದಲ್ಲಿ ಭ್ರಷ್ಟಾಚಾರದ ಸಾಮೂಹೀಕರಣ, ರಾಜು ಕಾಗೆ ಅವರಿರ್ಬೋದು, ಗೋಪಾಲ್ ಕೃಷ್ಣ ಬೆಳ್ಳೂರಿರ್ಬೋದು, ಅಥವಾ HK ಪಾಟೀಲ್, BR ಪಾಟೀಲ್, ಪ್ರತಿಯೊಬ್ಬರ ಆದಮೇಲೆ ಒಬ್ಬರಿಂದ ಒಬ್ಬರಿಗೆ ಸಾಂಕ್ರಾಮಿಕ ರೋಗದ ರೀತಿಯಲ್ಲಿ CM ಸಿದ್ದರಾಮಯ್ಯನವರ ಆಡಳಿತ, ಆಮೇಲೆ ಸಚಿವರ ದರ್ಪ, ದುರಹಂಕಾರ, ಸಚಿವರು ನಮಗೆ ಕೈಗೆ ಕೂಡ ಸಿಗುವುದಿಲ್ಲ ಅನ್ನುವುದನ್ನು ರಾಜು ಅವರು ಮತ್ತೆ ಸ್ಪಷ್ಟ ಮಾಡಿದ್ದಾರೆ. ಕೇಂದ್ರದಲ್ಲಿ ತನ್ನದೇ ಆದಂಥ ಒಂದು ಈಗ MLC ಫೈನಲೈಸ್ ಆಗಬೇಕು, ರಾಹುಲ್ ಗಾಂಧಿ ವಿದೇಶಕ್ಕೆ ಹೋಗಿದ್ದಾರೆ. ಆ ಹೊತ್ತಿನಲ್ಲಿ ಸರ್ಜೇವಾಲಾ ಅವರನ್ನು ಭೇಟಿಯಾಗಿ ಸಿದ್ದರಾಮಯ್ಯನವರು ಮೊದಲು ನಿಮ್ಮ ಸಂಪುಟ ಸದಸ್ಯರನ್ನು ಸರಿಪಡಿಸಿ, ಅದರ ಜೊತೆಗೆ ಬಾಯಿಗೆ ಬಂದಾಗೆ ಮಾತಾಡುವ ಸಚಿವರ ಒಳಗಿನ ಅಸಮಾಧಾನ ಮತ್ತು ಕುದಿತವನ್ನು ಅರ್ಥ ಮಾಡಿಕೊಳ್ಳಿ, ಆಮೇಲೆ ಉಳಿದದ್ದನ್ನೆಲ್ಲ ಯೋಚನೆ ಮಾಡೋಣ ಅಂಥೇಳಿ ಸರ್ಜೇವಾಲಾ ಮತ್ತು ಖರ್ಗೆ ಅವರಿಂದ ತಪರಾಕಿ ಹಾಕ್ಕೊಂಡು ಬಂದಿದ್ದಾರೆ. ಇದರ ಮಧ್ಯೆ DK ಶಿಯವರ ಮುಖ್ಯಮಂತ್ರಿಯ ಕನಸು ಎಲ್ಲಿ ನೆನೆಗುದಿಗೆ ಬಿದ್ದಿದೆ ಮತ್ತು ಅದು ಎಷ್ಟರ ಮಟ್ಟಿಗೆ ನಾವು ನಿರೀಕ್ಷೆ ಮಾಡಬಹುದು ಅನ್ನೋದು ಕೂಡ ಯಕ್ಷ ಪ್ರಶ್ನೆಯಾಗಿದೆ. ಇದೇ ಶನಿವಾರ ರಾಜ್ಯ ಬಿಜೆಪಿಯ ಅಧ್ಯಕ್ಷ ಪದವಿಗೆ ವಿಜಯೇಂದ್ರನನ್ನೇ ಅಖೈರು ಮಾಡಿದೆ ಹೈಕಮಾಂಡ್ ಅನ್ನೋದು ಕೂಡ ಇಲ್ಲಿ ತಟಸ್ಥ ಬಣ ಮತ್ತು ರೆಬೆಲ್ ಬಣಕ್ಕೆ ಅಂಡಿನಲ್ಲಿ ಬೆಂಕಿ ಬಿದ್ದಿದೆ. ಅದು ಮುಂದುವರಿಸ್ತಾರೋ ಹೊಸ ಆಯ್ಕೆಯೋ ಅನ್ನುವ ಪ್ರಶ್ನೆಯ ಮಧ್ಯೆಯೇ ಮೊನ್ನೆ ಅಮಿತ್ ಶಾ ಕಾರ್ಯಕ್ರಮವೊಂದಕ್ಕೆ ರಾಜ್ಯಕ್ಕೆ ಹೋದ ನಂತರ ನೀವು ಹಿರಿಯ ರಾಜಕಾರಣಿಯಾಗಿ ನಿಮ್ಮ ಇಡಿಯದಾದಂಥ ವರ್ಚಸ್ಸನ್ನು, ಹಿರಿತನವನ್ನು ನೀವು ಮುಂದುವರಿಸಬೇಕಲ್ವೇ ಅನ್ನುವಂಥ ಮಾತನ್ನು, ನೀವು ಬಹಳ ನಿಷ್ಕ್ರಿಯರಾಗಿದ್ದೀರಿ,
ಮನೆಯಲ್ಲೇ ಕೂತಿದ್ದೀರಿ, ರಾಜ್ಯ ರಾಜಕಾರಣದಲ್ಲಿ ಬಿರುಗಾಳಿಯ ಹಾಗೆ ನೀವು ತಿರುಗಾಡುವವರು ಹೀಗೆ ಸುಮ್ಮನೆ ಕೂತರೆ ಹೇಗೆ? ಈ ಎಲ್ಲವನ್ನ ಅಮಿತ್ ಶಾ ಮತ್ತು ಯಡಿಯೂರಪ್ಪನವರು ಅರ್ಧ ಮುಕ್ಕಾಲು ಗಂಟೆಯ ಖಾಸಗಿ ಮಾತುಕತೆಯಲ್ಲಿ ಆಡಿದ ಪರಿಣಾಮವೇನೋ ಇಂದು ಅರ್ಧ ದಿನಕ್ಕೂ ಹೆಚ್ಚು BJP ಕಚೇರಿಯಲ್ಲಿ ಯಡಿಯೂರಪ್ಪನವರು ಸಮಯವನ್ನು ಕಳೀತಾ ಇದ್ದಾರೆ. ಅವರು ಏಕಾಂಗಿಯಾಗಿ ರಾಜ್ಯ ಸರ್ಕಾರದ ವಿರುದ್ಧ ಮತ್ತೆ ಗುಡುಗಲಿಕ್ಕೆ ಆರಂಭ ಮಾಡಿದ್ದಾರೆ. ರಾಜ್ಯ ಪ್ರವಾಸವನ್ನು ಕೈಗೊಳ್ಳಲಿಕ್ಕೆ ಮುಂದಾಗಿದ್ದಾರೆ. ಇದರ ಈ ಸಕ್ರಿಯವಾಗಿ ದಿಢೀರಂತ ಏನು BSY ಮತ್ತೆ ಜಾಗೃತ ಆದದ್ದು, ಅವರ ಮುಖದಲ್ಲಿ ನಗು ಮತ್ತು ಭರವಸೆಯ ಮತ್ತು ಮುಂದಿನ ರಾಜಕಾರಣದ ಎಲ್ಲ ತಂತ್ರಗಳು ಮಂತ್ರಗಳು ನಮ್ಮ ಕೈಯಿಂದಲೇ ನಡೆಯುತ್ತದೆ, ನನ್ನ ಕಾಂಧಾನಿಂದಲೇ ನಡೆಯುತ್ತದೆ ಅನ್ನುವಂಥ ಒಂದು ಬಿಗಿಯಾದಂಥ ಭರವಸೆ ಅವರ ಎದೆಯಲ್ಲಿ ಮೂಡಿದಾಗ ಕಾಣುತ್ತೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಒಂದು 136 ಸೀಟು ಸಿಕ್ಕಿದಂಥ ಕಾಂಗ್ರೆಸ್ಸು ತನ್ನ ಇಡೀದಾದ ಭ್ರಷ್ಟಾಚಾರದ ಮೂಲಕ ಇಡೀ ಕರ್ನಾಟಕದ ಜನರ ವಿಶ್ವಾಸವನ್ನು ಕಳೆದುಕೊಳ್ತಾ ಇದ್ದರೆ, ಇದೇ ದೆಹಲಿಯಲ್ಲಿ ರೇಖಾ ಗುಪ್ತಾ ಅವರು 10 ವರ್ಷ ಆಡಳಿತ ಮಾಡಿದಂಥ ಕೇಜ್ರಿವಾಲಿನ ಆಪ್ನ ಸರ್ಕಾರದ ಭ್ರಷ್ಟತೆ, ಸ್ವಕೀಯ ಮತ್ತು ಅವರ ಲೀಲಾಜಾಲವಾದಂಥ ಲೋಲೂಪತೆ, ಆಡಿದ್ದೊಂದು ಮಾಡಿದ್ದೊಂದು, ಈ ಎಲ್ಲ ಒಂದು ಆಡಳಿತದ ವೈಫಲ್ಯವನ್ನು ನೋಡಿ BJPಗೆ ಅಧಿಕಾರವನ್ನು ಕೊಟ್ಟರು ದೆಹಲಿಯ ಜನ. 11 ವರ್ಷ ನಿರ್ಣಾಯಕವಾಗಿ ದೇಶದ ಚುಕ್ಕಾಣಿಯನ್ನು ಹಿಡಿದ NDAಗೆ ಅಥವಾ BJPಗೆ ಮುಖ್ಯವಾಗಿ ದೆಹಲಿಯ ರಾಜಧಾನಿಯ ಅಧಿಕಾರವನ್ನು ಹಿಡಿಲಿಕ್ಕೆ 27 ವರ್ಷ ಕಾಯಬೇಕಾಯಿತು. 27 ವರ್ಷದ ನಂತರ ಅಧಿಕಾರ ಸಿಕ್ಕಿದೆ. 5 ವರ್ಷ ಅಧಿಕಾರ ಗ್ಯಾರಂಟಿ. ನಿದ್ದೆನೂ ಮಾಡಬಹುದು, ಜಾಗೃತಿಯಲ್ಲೂ ಕೆಲಸ ಮಾಡಬಹುದು. ಆದರೆ ರೇಖಾ ಗುಪ್ತಾ ಇವತ್ತು ಮಾಡ್ತಾ ಇರುವಂಥ ಕೆಲಸ ಈ ಕರ್ನಾಟಕದ 2ನೇ ಬಾರಿ ಅಧಿಕಾರಕ್ಕೆ ಬಂದಂಥ ಸಿದ್ದರಾಮಯ್ಯನವರಿಗೆ ಒಂದು ರೀತಿಯಲ್ಲಿ ಮಾದರಿಯಾಗಬೇಕು. ಅಷ್ಟೇ ನಿರ್ಲಜ್ಜತೆಯಿಂದ ಅದನ್ನು ನೋಡಿ ಇವರು ಪಾಠವನ್ನು ಕಲಿಬೇಕು. ಯಾವೆಲ್ಲ ಆಶ್ವಾಸನೆಯನ್ನು ಕೊಟ್ಟಿದ್ದೇವೋ ಆ ಆಶ್ವಾಸನೆಯನ್ನು 1, 2, 3 ಅಂತ ಅದರ ಆದ್ಯತೆಯ ಮೇರೆಗೆ ಸಂಪೂರ್ಣವಾಗಿ ಅದನ್ನು ಈಡೇರಿಸುವ ಕೆಲಸ ನಡೀತಾ ಇದೆ. PWಗೆ ಯಾವ ಮಟ್ಟದಲ್ಲಿ ಬಿಸಿ ಮುಟ್ಟಿಸಿದ್ದಾರೆ ಅಂತಂದರೆ 24 ಗಂಟೆ ಅದು ಕಾರ್ಯರೂಪದಲ್ಲಿ ಇರುವ ಹಾಗೆ ದೆಹಲಿಯಲ್ಲಿ ಕೆಲಸ ನಡೀತಾ ಇದೆ. ದೆಹಲಿಯ ಒಂದೊಂದು ರಸ್ತೆಗಳಲ್ಲಿ ಒಂದು ಚಿಕ್ಕ ಪುಟ್ಟ ಹೊಂಡ ಇದ್ದರೂ ಅದು ಅರ್ಧ ಗಂಟೆಯಲ್ಲಿ ಸರಿಯಾಗತ್ತೆ. DCM ನೇರವಾಗಿ ಅವರ ಇಡಿಯದಾದಂಥ ಹಿರಿಯ ರಾಜಕಾರಣಿಗಳೊಟ್ಟಿಗೆ ಅವರು ಕಾರ್ಯರೂಪಕ್ಕೆ ಕೆಲಸಕ್ಕೆ ನೇರವಾಗಿ ಬೀದಿಗಿಳಿದು ಕೆಲಸ ಮಾಡ್ತಾ ಇದ್ದಾರೆ. ಶೀಶ್ ಮಹಲ್ ಮತ್ತು ತಿಹಾರ್ ಜೈಲಿನಲ್ಲೇ ತನ್ನ ಬಹುತೇಕ ಸಮಯವನ್ನು ಕಳೆದಂಥ ಕೇಜ್ರಿವಾಲ್ ಆಡಳಿತ ಒಂದು ಕಡೆ ಆದರೆ, ಇನ್ನೊಂದು ಕಡೆ ರೇಖಾ ಗುಪ್ತಾ ಅವರು 24/7 ಜನರ ಮಧ್ಯೆಯೇ ಕಳೀತಾ ಇದ್ದಾರೆ. ಪರಮೇಶ್ ಶರ್ಮಾ DCM ಇಡೀಯದಾದಂಥ ಅಭಿವೃದ್ಧಿಯ ಮತ್ತು ಅದರ ಅಬ್ಸರ್ವೇಷನ್ನಿನ ಉಸ್ತುವಾರಿಯನ್ನು ವಹಿಸಿಕೊಂಡಿದ್ದಾರೆ. ಇದರ ಮಧ್ಯೆ ನಾವೇನು ನಡೆದಿದ್ದೇವೆ, ಏನನ್ನು ನುಡಿದಿದ್ದೇವೆ, ಏನು ಮಾತಾಡಿದ್ದೇವೆ, ಎಲೆಕ್ಷನ್ನಲ್ಲಿ ಯಾವ ರೀತಿಯ ಭರವಸೆಯನ್ನು ಕೊಟ್ಟಿದ್ದೇವೆ ಅದನ್ನು 1 to 1 ಗಂಟೆಗಳ ಲೆಕ್ಕದಲ್ಲಿ, ದಿನಗಳ ಲೆಕ್ಕದಲ್ಲಿ ಅದನ್ನು ಪಟ್ಟಿ ಮಾಡಿ ಜನರ ಕೆಲಸವನ್ನು ಸಂಪೂರ್ಣವಾಗಿ ಈಡೇರಿಸಲಾಗ್ತಾ ಇದೆ. ಭ್ರಷ್ಟಾಚಾರ ಮುಕ್ತ ಆಡಳಿತವನ್ನು ಸಂಪೂರ್ಣವಾಗಿ ಕೊಡಬೇಕು ಅನ್ನುವ ಕಾರಣಕ್ಕಾಗಿ ಯಾವುದೇ ಇಲಾಖೆಯಲ್ಲೂ ಯಾವುದೇ ಭ್ರಷ್ಟತೆಯು ನಡೆದೇ ಇದ್ದ ಹಾಗೆ ಕಣ್ಣಿಗೆ ಎಣ್ಣೆ ಹಾಕ್ಕೊಂಡು ನೋಡುವ ಕೆಲಸವನ್ನು ರೇಖಾ ಗುಪ್ತಾ ಮಾಡ್ತಾ ಇದ್ದಾರೆ. ಜನವಿರೋಧಿಯಾದಂಥ ಒಂದು ಆಡಳಿತದಿಂದ ರೋಸಿ ಹೋದ ಜನ ನಮಗೆ ಆಡಳಿತವನ್ನು ಕೊಟ್ಟಿರೋದ್ರಿಂದ, ಅಧಿಕಾರವನ್ನು ಕೊಟ್ಟಿರೋದ್ರಿಂದ ಜನಕ್ಕೆ ಪ್ರಿಯವಾಗುವ, ಜನಸ್ನೇಹಿಯಾದ, ಜನರಿಗೆ ಉಪಕೃತವಾಗುವಂಥ ಆಡಳಿತವನ್ನೇ ನಾವು ಮಾಡ್ತೇವೆ ಅನ್ನುವಂಥ ಪಣ ತೊಟ್ಟಿದ್ದಾರೆ. ಇಡೀ ರಾಷ್ಟ್ರದಲ್ಲಿ ಇವತ್ತು ರೇಖಾ ಗುಪ್ತಾ ಅವರ ಆಡಳಿತ ಮಾದರಿ ಅನ್ನುವ ರೀತಿಯಲ್ಲಿ ಪ್ರಶಂಸೆಯನ್ನು ಗಿಟ್ಟಿಸಿಕೊಳ್ತಾ ಇದೆ. ಇದರ ಮಧ್ಯೆ ಬುಲ್ಡೋಜರ್ ರಾಣಿ ಅಂತಲೂ ಅವರನ್ನು ಕರೆಯಲಾಗ್ತಾ ಇದೆ. CM ರೇಖಾ ಗುಪ್ತಾ ಅವರು
ಅಕ್ರಮ ಕಟ್ಟಡಗಳ ವಿರುದ್ಧ ಉತ್ತರ ಪ್ರದೇಶದ CM ಯೋಗಿ ಆದಿತ್ಯನಾಥ್ ಅವರಲ್ಲಿ ಯಾವ ರೀತಿ ಬುಲ್ಡೋಜರನ್ನು ಬಳಸ್ತಾ ಇಡೀ ಪ್ರಪಂಚಕ್ಕೆ ಬುಲ್ಡೋಜರ್ ಬಾಬಾ ಅಂತ ಹೆಸರುವಾಸಿಯಾದರೋ, ಅದೇ ರೀತಿಯಲ್ಲಿ ಅಕ್ರಮ ಕಟ್ಟಡಗಳ ನೆಲಸಮದಲ್ಲಿ ನಿರ್ದಾಕ್ಷಿಣ್ಯವಾಗಿ ವೋಟ್ ಬ್ಯಾಂಕಿನ ರಾಜಕಾರಣ, ಅಧಿಕಾರದ ರಾಜಕಾರಣಕ್ಕಾಗಿ ವಿಪಕ್ಷಗಳು ಇಲ್ಲ ಸಲ್ಲದ ರೀತಿಯಲ್ಲಿ ಅದಕ್ಕೆ ಅಡೆತಡೆ ಒಡ್ಡಿದ್ರು, ಕಾನೂನಾತ್ಮಕವಾಗಿ ಕೂಡ. ಆದರೆ ಎಲ್ಲವನ್ನ ನಿವಾರಿಸಿಕೊಂಡು ಎಲ್ಲವನ್ನ ಎದುರಿಸಿ ಇವತ್ತು ದೆಹಲಿಯಲ್ಲಿ ಅಕ್ರಮ ಕಟ್ಟಡಗಳ ವಿರುದ್ಧ ರೇಖಾ ಗುಪ್ತಾ ಒಂದು ದೊಡ್ಡ ಯುದ್ಧವನ್ನೇ ಸಾರಿದ್ದಾರೆ. ಸಂಪೂರ್ಣವಾಗಿ ಅಲ್ಲಿ ನಿರ್ದಾಕ್ಷಿಣ್ಯವಾಗಿ ಆ ಕೆಲಸ ನಡೀತಾ ಇದೆ. ಇದರ ಮಧ್ಯೆ ಇನ್ನೊಂದು ಬಹಳ ಮುಖ್ಯವಾದಂಥ ಆಘಾತಕಾರಿಯಾದಂಥ ವಿಚಾರ, ಅದನ್ನು ನೀವು ಕಂಪೇರ್ ಟು ಕರ್ನಾಟಕ ಗೌರ್ಮೆಂಟ್, ಅಲ್ಲಿ ಯಾವ ರೀತಿ ನಡೀತಾ ಇದೆ, ಇಲ್ಲಿ ಯಾವ ರೀತಿ ನಡೀತಾ ಇದೆ. ಇದೇ ಪಾಕಿಸ್ತಾನ ಭಾರತದ ಆಪರೇಷನ್ ಸಿಂಧೂರದಂಥ ಸಂದರ್ಭದಲ್ಲಿ ಪಹಲ್ಗಾಮಿನ ನರಮೇಧದ ನಂತರ ಅಕ್ರಮ ವಲಸಿಗರು, ಅಕ್ರಮ ಬಾಂಗ್ಲಾಗಳು, ರೋಹಿಂಗ್ಯಾಗಳು ಇವರೆಲ್ಲರನ್ನ ಟೈಮ್ ಬೌಂಡಲ್ಲಿ ಅವರನ್ನು ಹುಡುಕಿ ಪತ್ತೆ ಹಚ್ಚಿ ಅವರನ್ನು ದೇಶದಿಂದ ಹೊರಗೆ ಕಳಿಸಬೇಕು ಅಂತ ಕೇಂದ್ರ ಗೃಹ ಇಲಾಖೆ ಅಮಿತ್ ಶಾ ಅವರು ಆರ್ಡರ್ ಮಾಡಿದ್ದಾರೆ. ಅದನ್ನು ಇವರು ಮಾಡ್ತೇವೆ ಅಂತ ಹೇಳಿದರು. ನಮಗೆ 1.5 ತಿಂಗಳ ಸಮಯ ಬೇಕು ಅಂತ ಕೂಡ ಕೇಳಿದ್ದಾರೆ ಪರಮೇಶ್ವರ್ ಅವರು. ಆದರೂ ಕೂಡ ಇಲ್ಲಿ ಸರಿಯಾದ ಕೆಲಸ ಇನ್ನುವರೆಗೆ ಆಗ್ತಾ ಇಲ್ಲ. ಆದರೆ ದೆಹಲಿಯಲ್ಲಿ ಈ ಅಕ್ರಮ ಸ್ಲಮ್ಗಳಲ್ಲಿ ಬದುಕಿದವರನ್ನು, ಯಾವುದೇ ರೀತಿಯ ನೆಲಕ್ಕೆ ದಾಖಲೆ ಇಲ್ಲದೆ ಬದುಕ್ತಾ ಇರುವವರನ್ನು ಸಂಪೂರ್ಣವಾಗಿ ಬುಲ್ಡೋಜರ್ ಹಾಕಿ ಅವರ ಗಿಲ್ಡಿಂಗ್ ಎಲ್ಲವನ್ನ ನೆಲಸಮ ಮಾಡಿ ಅವರನ್ನು ಅಲ್ಲಿಂದ ಎತ್ತಂಗಡಿ ಮಾಡುವ ಕೆಲಸ ನಡೀತಾ ಇದೆ. ಒಂದು ಮಾಧ್ಯಮದ ವರದಿಗಾರ್ತಿ ಅಲ್ಲಿ ಹೋಗಿ ರಿಪೋರ್ಟ್ ಮಾಡಿದಾಗ ಬಹಿರಂಗವಾದ ಸತ್ಯ ಏನು ಅಂತಂದರೆ, ಅಲ್ಲಿದ್ದ ಜನಗಳು 60-70 ವರ್ಷದಿಂದ ಬದುಕ್ತಾ ಇದ್ದಾರೆ. ನಮ್ಮಲ್ಲಿ ಅಕ್ರಮವಾಗಿ ಸಿಕ್ಕುವ ಎಲ್ಲ ಕಾರ್ಡ್ಗಳನ್ನು ಅವರು ಹೊಂದಿದ್ದಾರೆ. ಆದರೆ ಅವರಿಗೆ ಅವರದೇ ಆದಂಥ ನೆಲೆ ಅಥವಾ ಮನೆ ಅಂತೇನಿದೆ ಅದು ಅತ್ಯಂತ ಅಕ್ರಮವಾದದ್ದು ಮತ್ತು ಯಾವುದೇ ರೀತಿಯ ಕಾಗದ ಪತ್ರವೂ ಇಲ್ಲ. ಅದನ್ನು ಅವಳು ಪ್ರಶ್ನಿಸ್ತಾ ಮಾತಾಡ್ತಾ ಹೋದಾಗ ಬಹಿರಂಗವಾದ ಸತ್ಯ ಏನು ಅಂತಂದರೆ, ಅವರು ಒಂದೋ ಅಕ್ರಮ ಬಾಂಗ್ಲಾಗಳು, ರೋಹಿಂಗ್ಯಾಗಳು, ಅಂದರೆ ಈ ದೇಶದ ಇಡೀದಾದಂಥ ಭಯೋತ್ಪಾದಕತೆ ಮತ್ತು ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಂಥ ಯಾರು ಅಕ್ರಮ ವಲಸಿಗರು ಅಂತ ಏನು ಸ್ಲೀಪರ್ ಸೆಲ್ಗಳು ಅಂತೇನಿದಾರಲ್ಲ, ಅವರ ಒಂದು ದೊಡ್ಡ ಹಿಂಡೆ ಈ ಸ್ಲಮ್ಗಳಲ್ಲಿ ಇದೆ ಅನ್ನುವಂಥ ಪರಮ ಸತ್ಯ, ಆಘಾತಕಾರಿ ಸತ್ಯ, ಬೆಂಕಿ ಸತ್ಯ ಇವತ್ತು ಹೊರಗೆ ಬಂದಿದೆ. ಅದೇ ನಮ್ಮ ಕರ್ನಾಟಕದಲ್ಲಿ ನಾವೇ ವರದಿ ಮಾಡಿದ್ದೇವೆ, ನಾವೇ ವಿಡಿಯೋವನ್ನು ನಿಮ್ಮೆದುರು ಪ್ರಚುರಪಡಿಸಿದ್ದೇವೆ. ಅದರ ಇಡೀದಾದ ಸಂಶೋಧನೆ ಮಾಡಿದಂಥ ವ್ಯಕ್ತಿ ಯಾರು ಅಂತಂದರೆ NR ರಮೇಶ್. ಇಡೀ ರಾಜ್ಯದಲ್ಲಿ ಎಷ್ಟಿದ್ದಾರೆ, ಬೆಂಗಳೂರಲ್ಲಿ ಎಷ್ಟಿದ್ದಾರೆ, ಏನಿದ್ದಾರೆ ಅದೆಲ್ಲವನ್ನ ಅಂಕಿ ಸಂಖ್ಯೆ ಸಮೇತ ಮತ್ತು ವಿಡಿಯೋ ಚಿತ್ರಗಳ ಸಮೇತ ಇಂಟರ್ವ್ಯೂ ಸಮೇತ ಅವರು ಮಾಡಿದ್ದನ್ನು ನಿಮಗೆ ತೋರಿಸಿದ್ದೇವೆ. ಆದರೆ ನಮ್ಮಲ್ಲಿ ಅದರ ಬಗ್ಗೆ ಯಾವುದೇ ತ್ವರಿತವಾದ ಕಾರ್ಯಾಚರಣೆ ಇಲ್ಲ. ರೇಖಾ ಗುಪ್ತಾ ಅವರು ದೆಹಲಿಯ ಸ್ಲಮ್ಗಳಲ್ಲಿ ಅಡಗಿರುವಂಥ ಈ ದೇಶದ್ರೋಹಿಗಳ ಮೇಲೆ ಸಮರವನ್ನು ಸಾರಿದ್ದಾರೆ. ಅವರು ಕೋರ್ಟ್ಗೆ ಹೋಗ್ತೇವೆ ಅಂತ ಹೇಳ್ತಾ ಇದ್ದಾರೆ. ಅವರ ಹಿಂದೆ ಪ್ರತಿಪಕ್ಷಗಳಿದೆ, ವೋಟ್ ಬ್ಯಾಂಕಿನ ರಾಜಕಾರಣ ನಡೀತಾ ಇದೆ. ಅವರೆಲ್ಲರ ಅಭಯದಿಂದಲೇ ಈ ಕೇಜ್ರಿವಾಲ್ 10 ವರ್ಷ ಆಳಿದ್ದು. ಈಗ ಅವರ ಬುಡಕ್ಕೆ ಬೆಂಕಿ ಇಡ್ಲಿಕ್ಕೆ ಹೊರಟಿದ್ದಾರೆ ರೇಖಾ ಗುಪ್ತಾ, ದೇಶಭಕ್ತೆ. ರೇಖಾ ಗುಪ್ತಾ ಅವರನ್ನು ಅಚ್ಚರಿಯಾಗಿ ಯಾರು ಮುಖ್ಯಮಂತ್ರಿ ಆಗ್ತಾರೆ ದೆಹಲಿಗೆ ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆಗೆ ಭಾಳ ಸರ್ಪ್ರೈಸ್ ಆದಂಥ ಒಂದು ಆಯ್ಕೆಯನ್ನು ಕೊಟ್ಟಿದ್ದು BJP ಇದೇ ಕಾರಣಕ್ಕಾಗಿ. ಯಾಕೆಂತಂದರೆ ಅವರು ಸಿಂಹಿಣಿಯಾಗಿ ಕೆಲಸ ಮಾಡುವಂಥ ಒಬ್ಬ ಹೆಣ್ಣುಮಗಳು. ಅದಕ್ಕಾಗಿ ಇವತ್ತು ದೆಹಲಿಯಲ್ಲಿ ಅವರನ್ನು 24 ಗಂಟೆ ಜನರ ಮಧ್ಯೆ ಕಾಣಲಿಕ್ಕಾಗತ್ತೆ. ಜನರ ಕೆಲಸಕ್ಕಾಗಿ ಸಂಪೂರ್ಣವಾಗಿ ತನ್ನನ್ನು ತೊಡಗಿಸಿಕೊಂಡಿದ್ದಾರೆ. ಅಧಿಕಾರಕ್ಕಾಗಿ, ಹಣಕ್ಕಾಗಿ, ತಲೆಮಾರುಗಳ ಐಷಾರಾಮಿ ಜೀವನಕ್ಕಾಗಿ. ನಾನು ಅಹಿಂದ ನಾಯಕ, ಸಮಾಜವಾದಿ ಹಿನ್ನೆಲೆಯಿಂದ ಬಂದವನು, ನನಗೆ ಒಂದು ಸ್ವಂತ ಮನೆಯೂ ಇಲ್ಲ ಅಂಥೇಳಿ ಇವತ್ತು ಬಹುಕೋಟಿಯಲ್ಲಿ ಮೈಸೂರಿನಲ್ಲಿ ಕಟ್ತಾ ಇರುವಂಥ ಮನೆ ಸಿದ್ದರಾಮಯ್ಯನವರ ಇಡೀ ವ್ಯಕ್ತಿತ್ವದ ಸಾಕ್ಷ್ಯ ಪ್ರಜ್ಞೆಯಾಗಿ ನಿಂತಿದೆ.
ನೀವು ಅನುಭವಿ ರಾಜಕಾರಣ, 4-5 ದಶಕದ ರಾಜಕಾರಣ, 16 ಬಜೆಟ್ ಮಂಡನೆ, ಮಾತಾಡಿದರೆ ಅನ್ನರಾಮಯ್ಯ, ಮಾತಾಡಿದರೆ ಜನರ ಒಂದು ದೇಗುಲದ ಅಲ್ಲಿ ಪ್ರತಿಷ್ಠಾಪನೆಗೊಳ್ಳುವಂಥ ಜನಪ್ರಿಯ ಮುಖ್ಯಮಂತ್ರಿ ಇತ್ಯಾದಿ ಇತ್ಯಾದಿ ಘೋಷಣೆಗಳನ್ನು ಅವರ ವಂದಿಮಾಗದರು ಏನು ಮಾಡ್ತಾ ಇದ್ದಾರಲ್ಲ. ಒಬ್ಬ ಹೆಣ್ಣುಮಗಳು ರೇಖಾ ಗುಪ್ತಾ ಮೊನ್ನೆ ಅಧಿಕಾರಕ್ಕೆ ಬಂದವರು ಇಡೀ ದೆಹಲಿಯನ್ನು ಶುದ್ಧೀಕರಣಗೊಳಿಸುವ, ಇಡೀ ದೆಹಲಿಯನ್ನು ಜನಪರವಾದಂಥ ಆಡಳಿತದಿಂದ ಒಂದು ಹಸನ್ಮುಖಿಯಾಗಿ ಜನ ಇದು ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿ ಅಂತ ಎದೆ ತುಂಬಿ ಹೇಳುವಂಥ ಮಟ್ಟಕ್ಕೆ ಕೆಲಸ ಮಾಡ್ತಾರೆ ಅಂತಾದರೆ, ಸಿದ್ದರಾಮಯ್ಯನವರಂಥವರ ಅನುಭವ ಯಾವ ಕೊಳಚೆ ನೀರಿನಲ್ಲಿ ಕಳೆದು ಹೋಯಿತು ಅನ್ನೋದನ್ನು ನಾವು ಆಲೋಚನೆ ಮಾಡಬೇಕಾಗಿದೆ. ಇಂಥ ಒಂದು ಪರಮ ಒಂದು ಸತ್ಯ, ಇಂಥ ಒಂದು ಅದ್ಭುತವಾದಂಥ ಆಡಳಿತ BJPಗೆ ಪಕ್ಕ ಆಗಿದೆ. ಯಾಕೆ ಅಂತಂದರೆ, ನಾವು ಜನಪರವಾದ ಆಡಳಿತದಲ್ಲೇ ನಮ್ಮ ಸುರಕ್ಷಿತತೆಯನ್ನು, ಸಾರ್ವತ್ರಿಕತೆಯನ್ನು ಮತ್ತು ನಿರಂತರತೆಯನ್ನು ಕಾದ್ಕೋಬೇಕು. ಅಧಿಕಾರ ಬಂದಿದೆ ಅಂತ ಮೈ ಮರೆತರೆ ಇವತ್ತು ಗುಜರಾತಲ್ಲಿ ಉಪಚುನಾವಣೆಯಲ್ಲಿ ಆಪ್ನಂಥ ಭ್ರಷ್ಟ ಪಕ್ಷ ಕೂಡ 1 ಸೀಟನ್ನು ಗೆದ್ದುಕೊಂಡು ಬಂದಿದೆ. ಇದು ಪ್ರಜಾಪ್ರಭುತ್ವದ ದೌರ್ಬಲ್ಯವೂ ಹೌದು, ವ್ಯಂಗ್ಯವೂ ಹೌದು ಮತ್ತು ವೋಟ್ ಬ್ಯಾಂಕಿನ ಪರಮ ಸತ್ಯವೂ ಹೌದು. ಹಾಗಾಗಿಯೇ ದೆಹಲಿಯಲ್ಲಿ 27 ವರ್ಷದ ನಂತರ ಏನು ಅಧಿಕಾರಕ್ಕೆ ಬಂದಂಥ BJP ಅಲ್ಲಿ ಜನಪರವಾದ ಕೆಲಸ, ದೇಶಹಿತವಾದ ಕೆಲಸ, ದೇಶ ಪ್ರೇಮಿಯಾದಂಥ ಕೆಲಸ, ಇಂಥ ಕೆಲಸಗಳ ಮೂಲಕವೇ ನಾವು ಜನರ ಮನಸ್ಸನ್ನು ಗೆಲ್ಲಬೇಕು ಮತ್ತು ನಿರ್ದಿಷ್ಟವಾದ ಗುರಿಯನ್ನು ತಲುಪಬೇಕು ಅನ್ನುವಂಥ ಒಂದು ಪಣ ತೊಟ್ಟ ಹಾಗೆ ಕಾಣುತ್ತೆ. ಈ ಕರ್ನಾಟಕದ ಅಷ್ಟು ಒಂದು ಏನು ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ, ಎಲ್ಲಿ ಬೇಕಾದರೂ ಯಾವ ರೀತಿಯಲ್ಲೂ ಲೂಟಿ ಮಾಡಬಹುದು, ಯಾರು ನೀವು ನಮ್ಮನ್ನು ಕೇಳಲಿಕ್ಕೆ ಅನ್ನುವಂಥ ಈ ದರ್ಪ, ದುರಹಂಕಾರ, ಹಿಟ್ಲರ್ಗಿರಿ, ಜನದ್ರೋಹ, ಆತ್ಮದ್ರೋಹ, ಸಮಾಜದ್ರೋಹ, ಸಾಂಸ್ಕೃತಿಕ ದ್ರೋಹ. ಯಾಕೆಂದರೆ ಇವತ್ತೊಂದು ಆಡಳಿತಕಾರಿ ಕಾರ್ಯದರ್ಶಿ ನಮ್ಮ ಏನು ಚಾಮುಂಡಿ ಬೆಟ್ಟದ ಅಂಥ ಪವಿತ್ರವಾದಂಥ ಕ್ಷೇತ್ರಕ್ಕೆ ಬೂಟ್ ಹಾಕ್ಕೊಂಡು ಹೋಗಿ ಇವತ್ತು ಅಲ್ಲಿ ದರ್ಪವನ್ನು ಮೆರೆದಿದ್ದಾರೆ. ಅಂದರೆ ಯಥಾ ರಾಜ ತಥಾ ಪ್ರಜಾ. ವೋಟ್ ಬ್ಯಾಂಕು ಇತ್ಯಾದಿ ಬಂದಾಗ ನಾಮವನ್ನು ಹಾಕ್ಕೊಳ್ತಾರೆ. ಆಪರೇಷನ್ ಸಿಂಧೂರ ಆದಾಗ ಸಿಂಧೂರ ಇಟ್ಕೊಂಡೇ ಬರ್ತಾರೆ ನಮ್ಮ ಮುಖ್ಯಮಂತ್ರಿ. ಅದೇ ಹಿಂದುತ್ವ, ವೋಟ್ ಬ್ಯಾಂಕ್, ತುಷ್ಟೀಕರಣ, ನಮ್ಮ ಇದು ಮುಸ್ಲಿಮರ ಓಲೈಕೆ ಇಂಥ ಪ್ರಶ್ನೆ ಬಂದಾಗ ಅವರು ಸತ್ಯನಾರಾಯಣ ವ್ರತಕ್ಕೂ ದೇವಸ್ಥಾನಕ್ಕೂ ಶೂ ಹಾಕ್ಕೊಂಡೇ ಹೋಗ್ತಾರೆ. ಮುಖ್ಯಮಂತ್ರಿಗಳು ಶೂ ಹಾಕ್ಕೊಂಡು ಹೋಗ್ತಾರೆ, ಆದ್ದರಿಂದ ಕಾರ್ಯದರ್ಶಿಯರು ಶೂ ಹಾಕ್ಕೊಂಡು ಹೋಗ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ರೇಖಾ ಗುಪ್ತಾ ಅವರ ಆಡಳಿತ, ಆ ಟ್ರಾನ್ಸ್ಪರೆನ್ಸಿ ಮತ್ತು ಈ ಕೇಜ್ರಿವಾಲ್ ಯಾವ ಕೆಟ್ಟ ಕೆಲಸವನ್ನು ಮಾಡಿ ಇತಿಹಾಸ ಮಾಡಿ ಹೋಗಿದ್ರೋ ಅದೇ ರೀತಿಯಲ್ಲಿ ಉತ್ತಮವಾದ ಕೆಲಸ, ಆಡಳಿತ ಯಂತ್ರಕ್ಕೆ ಹಿಡಿದ ತುಕ್ಕನ್ನು ಕೆಲವೇ ತಿಂಗಳಲ್ಲಿ ಸಂಪೂರ್ಣ ಅದನ್ನು ಶುದ್ಧಗೊಳಿಸಿ ನಳನಳಿಸುವ ರೀತಿಯಲ್ಲಿ ಆಡಳಿತವನ್ನು ಮಾಡುವ ಆ ವೈಖರಿ ಇವತ್ತು ಸಿದ್ದರಾಮಯ್ಯನಂಥವರಿಗೂ ಮತ್ತು ದೇಶದ ಬೇರೆ ಬೇರೆ ರೀತಿಯ ಅಧಿಕಾರದಲ್ಲಿದ್ದಂಥವರಿಗೂ ಬಹಳ ಮಾದರಿಯಾಗುವಂಥದ್ದು ಅನ್ನೋದರ ಜೊತೆಗೆ ಇನ್ನೊಂದು ದೇಶದಲ್ಲಿ ಆದಂಥ ಒಂದು ಮಹಾ ಬದಲಾವಣೆಯ ಪರ್ವಕಾಲವನ್ನು ಕೂಡ ನಿಮ್ಮೆದುರು ಇಡಬೇಕು ಅಂತ ನನಗಿವತ್ತು ಮನಸ್ಸಾಯಿತು. ಒಂದು ಗುಜರಾತಿನಂಥ ಗುಜರಾತ್. ಯಾಕೆಂತಂದರೆ ಮೋದಿಯವರು ಗುಜರಾತನ್ನು ಯಾವ ರೀತಿ ಒಂದು ಕ್ರಾಂತಿಕಾರಕವಾಗಿ ಮಾಡೆಲ್ ಆಗಿ ಬೆಳೆಸಿದ್ದಾರೆ ಅಂತಂದರೆ, ಅಲ್ಲಿ ಯಾವುದೇ ರೀತಿಯಲ್ಲೂ ಕಾಂಗ್ರೆಸ್ ಆಗ್ಬೋದು, ಇನ್ನೊಂದು ಪಕ್ಷ ಆಗ್ಬೋದು, ಉಪಚುನಾವಣೆಯಲ್ಲೂ 1-2 ಸೀಟನ್ನೆಲ್ಲರೂ ಗೆಲ್ಲಬಹುದು ಬಿಟ್ಟರೆ ಅಲ್ಲಿ ಯಾವುದೇ ಅದು ಲೋಕಸಭಾ ಚುನಾವಣೆ ಇರ್ಬೋದು, ವಿಧಾನಸಭಾ ಚುನಾವಣೆ ಇರ್ಬೋದು, BJPಯನ್ನು ಅದರ ರೋಮವನ್ನು ಮುಟ್ಲಿಕ್ಕೂ ಕೂಡ ಯಾರಿಗೂ ಸಾಧ್ಯ ಇಲ್ಲ. ಅಷ್ಟರ ಮಟ್ಟಿಗೆ ಅಲ್ಲಿ ಆಡಳಿತಾತ್ಮಕವಾದಂಥ ಟ್ರಾನ್ಸ್ಪರೆನ್ಸಿ ಮತ್ತು ಜನಪರವಾದಂಥ ಕೆಲಸ ಇಡೀ ಗುಜರಾತನ್ನು ಭಾರತದ ಒಂದು ಮಾಡೆಲ್ ಆಗಿ ಕಟ್ಟಿದಂಥ ಒಂದು ಸ್ಥಿತಿ ಅದು. ಅದರ ಮಧ್ಯೆಯೂ ಕೂಡ ದೆಹಲಿಯಂಥ 10 ವರ್ಷದ ಆಡಳಿತದಲ್ಲಿ 75 ವರ್ಷದ ಸ್ವತಂತ್ರ ಭಾರತದ ಒಟ್ಟು ವ್ಯಾಪ್ತಿಯಲ್ಲಿ ಯಾವುದೇ ರಾಜಕೀಯ ಪಕ್ಷವೂ ಮುಖ್ಯಮಂತ್ರಿಯೂ ಮಾಡದೇ ಇದ್ದಂಥ ದಗಲುಬಾಜಿತನವನ್ನು, ಜನದ್ರೋಹವನ್ನು, ಭ್ರಷ್ಟಾಚಾರವನ್ನು
ಕೇಜ್ರಿವಾಲ್ ಮಾಡಿದರು. ಆದರೂ ಅವರ ಆಪ್ನ ಪಕ್ಷ ಗುಜರಾತ್ನಲ್ಲಿ ಒಂದು ಸೀಟನ್ನು ಪಡ್ಕೊಂಡಿದೆ. ಇದನ್ನು BJP ತನ್ನ ಆತ್ಮಾವಲೋಕನ ಅಂತ ಭಾವಿಸಿದೆ. ಪ್ರತಿ ಒಬ್ಬ BJPಯಲ್ಲಿ ಅಧಿಕಾರದಲ್ಲಿದ್ದಂಥ ಮುಖ್ಯಮಂತ್ರಿಗೂ ಅಥವಾ ಆಡಳಿತಕ್ಕೂ ಇದು ಒಂದು ಪಾಠ ಆಗಬೇಕು. ನಾವು ಈ ಸೋಲನ್ನು ಭವಿಷ್ಯದ ಒಂದು ಎಚ್ಚರಿಕೆ ಅಂತ ಭಾವಿಸಬೇಕು ಅನ್ನುವಂಥ ನೆಲೆಯಲ್ಲಿ BJP ಭಾವಿಸಿದೆ. ಅದು ಒಂದು ಪಾಯಿಂಟು. ಇನ್ನೊಂದು, ಬಂಗಾಳದಲ್ಲಿ ಕಾಲಿಗಂಜ್ ಉಪಚುನಾವಣೆಯ ಫಲಿತಾಂಶ ಏನಿದೆಯಲ್ಲ ಅದು ಬಹಳ ವ್ಯಂಗ್ಯಕ್ಕೆ ಗುರಿಯಾಯಿತು. BJP ಶತಾಯ ಗತಾಯ ಯಾವುದು ಏನೇ ಬೇಕಾದರೂ ಮಾಡಲಿ, ಬಂಗಾಳದಲ್ಲಿ BJPಗೆ ಭವಿಷ್ಯ ಇಲ್ಲ. ಅಲ್ಲಿ ಹಿಂದೂಗಳ ಮಾರಣಹೋಮ ನಡೆದಿದೆ, ಮಹಿಳೆಯರ ಅತ್ಯಾಚಾರ ನಡೆದಿದೆ, ಸಾಮೂಹಿಕವಾಗಿ ನಡೆದಿದೆ, ಪಬ್ಲಿಕ್ಕಲ್ಲಿ ನಡೆದಿದೆ. ಇಡೀ ವಿಶ್ವದಲ್ಲಿಯೇ ಅಲ್ಲಿ ನಡೆದಂಥ ನರಮೇಧದ ಬಗ್ಗೆ ಒಂದು ಎಚ್ಚರಿಕೆಯ ಸಂದೇಶವೂ ಬಂದಿದೆ. ಮಾನವೀಯ ಗುಣಧರ್ಮಗಳೆಲ್ಲವೂ ಅಲ್ಲಿ ಸಮಾಧಿಯಾಗಿವೆ. ಆದರೂ ಕೂಡ ಈಚೆಗೆ ನಡೆದಂಥ ಬೈ ಎಲೆಕ್ಷನ್ನಲ್ಲಿ ಅಲ್ಲಿಯ ಭ್ರಷ್ಟಾಚಾರ, ಕೋಮುಗಲಭೆ, ಅಮಾನುಷತೆ, ಇಡೀ ತೃಣಮೂಲ ಕಾಂಗ್ರೆಸ್ಸಿನ ಏನು ದಾಂಗುಡಿ ಹಿಡಿಯುವಂಥ ಜನರ ಮೇಲಿನ ಹಲ್ಲೆ, ಇದೆಲ್ಲವನ್ನೂ ಗಮನಿಸಿಯೂ ಕೂಡ ಅಲ್ಲಿ ತೃಣಮೂಲ ಕಾಂಗ್ರೆಸ್ಸು ನ ಭೂತೋ ನ ಭವಿಷ್ಯತಿ ಅನ್ನುವ ರೀತಿಯಲ್ಲಿ ಅದು ಅದ್ಭುತವಾದಂಥ ಪ್ರಚಂಡವಾದಂಥ ಜಯವನ್ನು ಕಾಲಿಗಂಜ್ ವಿಧಾನಸಭಾ ಕ್ಷೇತ್ರದ ತೃಣಮೂಲ ಕಾಂಗ್ರೆಸ್ಸಿನ ಅಭ್ಯರ್ಥಿ ಆಲಿಫಾ ಅಹಮದ್ ಚಾರಿತ್ರಿಕವಾದಂಥ ಗೆಲುವು. 2021 ಎಲೆಕ್ಷನ್ಗಿಂತಲೂ 4,000 ವೋಟು ಜಾಸ್ತಿಯಲ್ಲಿ ಅವರು ಗೆದ್ದಿದ್ದಾರೆ. 50,000 ವೋಟು ಮಾರ್ಜಿನ್ನಲ್ಲಿ ಅವರು ಗೆದ್ದಿದ್ದಾರೆ. ಈ ಗೆಲುವನ್ನು ಪ್ರತಿಪಕ್ಷಗಳು BJPಗೆ ಒಂದು ರೀತಿಯ ಮರಣಗಂಟೆ ಅಂತಲೇ ಅವರು ವ್ಯಾಖ್ಯಾನಿಸಿದರು. ಯಾವುದೇ ಕಾರಣಕ್ಕಾಗೂ ದೀದಿಯ ಎದುರು, ತೃಣಮೂಲ ಕಾಂಗ್ರೆಸ್ಸಿನ ಎದುರು ಯಾವ ಕಾರಣಕ್ಕೂ BJP ಭವಿಷ್ಯದಲ್ಲಿ ಗೆಲುವನ್ನು ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ. ಇದು ಒಂದು ರೀತಿಯ ಮೋದಿಯವರಿಗೂ ಎಚ್ಚರಿಕೆ ಅನ್ನುವ ರೀತಿಯಲ್ಲಿ ಅಲ್ಲಿ ಒಂದು ಸೀಟು ಇಲ್ಲ, ನೆಲೆಯೂ ಇಲ್ಲ, ಬೆಲೆಯೂ ಇಲ್ಲ, ಏನೂ ಇಲ್ಲ. ಆದರೂ ಕಾಂಗ್ರೆಸ್ಸಿಗೆ ಆಪ್ ಗೆದ್ದಿದೆ, ನಮ್ಮ ಇಂಡಿ ಕೂಟದ ಸದಸ್ಯರು ಅನ್ನುವ ಕಾರಣಕ್ಕಾಗಿ ಮೋದಿ ಮೇಲೂ BJP ಮೇಲೂ ಎಲ್ಲದರ ಮೇಲೂ ಅವರಲ್ಲಿ ಸವಾರಿ ಮಾಡಲಿಕ್ಕೆ ಗಮನಿಸಿದರು, ಹೊರಟರು. ಈ ಕ್ಷೇತ್ರದ 74 ಮುಸ್ಲಿಂ ಬಾಹುಳ್ಯದ 38,928 ವೋಟುಗಳ ಪೈಕಿ BJPಗೆ ಬಂದದ್ದು ಕೇವಲ 429 ವೋಟು. ಇದು ಹೀನಾಯವಾದಂಥ ಒಂದು ಪರಿಸ್ಥಿತಿ BJPಯದ್ದು ಅಂಥೇಳಿಯೇ ಕಾಂಗ್ರೆಸ್ಸು ಮತ್ತು ಇಂಡಿ ಕೂಟ ವ್ಯಾಖ್ಯಾನಿಸಿದೆ. ಪರಿಸ್ಥಿತಿಯು ಹಾಗೇ ಇದೆ. 38,928 ವೋಟುಗಳಲ್ಲಿ ಕೇವಲ 429 ವೋಟು. ಇದು ಹೀನಾಯ ಅಲ್ಲದೆ ಇನ್ನೇನು. ಆದರೆ ಈ ಸೋಲಿನ ಮಧ್ಯೆಯೇ ಒಂದು ಬೆಳಕಿನ ಚಿನ್ನದ ಕಿರಣ ಕಂಡಿದೆ. ಭವಿಷ್ಯದಲ್ಲಿ ದೀದಿಯಂಥ ದೀದಿಯನ್ನು BJP ಬಂಗಾಲದಲ್ಲಿ ಮಣಿಸಬಹುದು ಅನ್ನೋದನ್ನು, ಅದರ ಸತ್ಯವನ್ನು ಇದೇ ರಿಸಲ್ಟು ಮುಂದಿಟ್ಟಿದೆ ಅಂತಂದರೆ ನಿಮಗೆ ಆಶ್ಚರ್ಯ ಆಗಬಹುದು. ಹಾಗಾದರೆ ಏನದು? ಬಂಗಾಳದಲ್ಲಿ ತಿಪ್ಪರ್ಲಾಗ ಹಾಕಿದರೂ BJPಗೆ ಯಾವುದೇ ಭವಿಷ್ಯ ಇಲ್ಲ ಅಂತ ಹೇಳಿದಂಥ ಇದೇ ಕಾಂಗ್ರೆಸ್ಸು ಇಂಡಿ ಕೂಟಕ್ಕೆ ಆಘಾತಕಾರಿಯಾದಂಥ ಒಂದು ಸತ್ಯ ಇಲ್ಲಿ ಅಡಗಿದೆ. ಏನಪ್ಪ ಅದು ಅಂತಂದರೆ, ಇದೇ ರಿಸಲ್ಟ್ನಲ್ಲಿ ಕಾಲಿಗಂಜ್ ಕ್ಷೇತ್ರದ ಮುಸ್ಲಿಂ ವೋಟ್ ಬಾಹುಳ್ಯದ ಒಂದು ಕ್ಷೇತ್ರ ಅದು. ಅಲ್ಲಿ 100% ಮುಸ್ಲಿಮರ ವೋಟೇ ಇರುವುದು. ಈ ಕ್ಷೇತ್ರದ 74 ಮುಸ್ಲಿಂ ಬಾಹುಳ್ಯದ ಕ್ಷೇತ್ರ ಇದೆ ಇಲ್ಲಿ. ಹಾಗಾಗಿ ಇಲ್ಲಿ ತೃಣಮೂಲ ಕಾಂಗ್ರೆಸ್ಸಿನ ಆಲಿಫಾ ಅಹಮದ್ ಗೆದ್ದದರ ಬಗ್ಗೆ ಆಶ್ಚರ್ಯವೇ ಇಲ್ಲ. ಆದರೆ ಅದರ ಇನ್ನೊಂದು ಫೇಸ್ ಇದೆ ಇಲ್ಲಿ ನೋಡಿ. ಇಲ್ಲಿ ಅಲ್ಪಸಂಖ್ಯಾತರ ಅಭ್ಯರ್ಥಿ ಗೆದ್ದದರ ಬಗ್ಗೆ ಅಚ್ಚರಿಯೇ ಇಲ್ಲ, ಒಂದು ಮಾತು. ಇದೇ ಕ್ಷೇತ್ರದಲ್ಲಿದ್ದ 105 ಹಿಂದೂ ಮತಗಟ್ಟೆಗಳಲ್ಲಿ, 105 ಹಿಂದೂ ಮತಕ್ಷೇತ್ರಗಳಲ್ಲಿ 102 ಬೂತ್ಗಳಲ್ಲಿ BJP ಅಭ್ಯರ್ಥಿ ಮುನ್ನಡೆ ಸಾಧಿಸಿದ್ದಾರೆ. ಈ ಕ್ಷೇತ್ರದಲ್ಲಿ ಈ 74% ಹಿಂದೂಗಳು BJPಗೆ ವೋಟ್ ಹಾಕಿದ್ದಾರೆ. ಇದು ಪಾಯಿಂಟು ನೋಡಿ. 74 ಕ್ಷೇತ್ರಗಳಲ್ಲಿ
38,928 ವೋಟ್ಗಳ ಪೈಕಿ 429 BJPಗೆ ವೋಟ್ ಬಂದಿದೆ ಮುಸ್ಲಿಮರಲ್ಲಿ. ಅಂದರೆ ಈ ದೇಶದಲ್ಲಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ನಡೆಯುವುದಿಲ್ಲ ಅಂತ ಬಿಸ್ವಾಸ್ ಹೇಳಿದ ಮಾತಿದೆಯಲ್ಲ, ಅದರ ಆಧಾರದಲ್ಲಿ ಈಗ NDA ಮತ್ತು BJP ಗೌರ್ಮೆಂಟು ತನ್ನ ಸ್ಲೋಗನ್ನ ಬದಲಾಯಿಸಿಕೊಳ್ಳಿದೆ ಲೋಕಸಭಾ ಚುನಾವಣೆಯ ನಂತರ. ಅದಕ್ಕೆ ಇಲ್ಲಿ ಸಾಕ್ಷಿ ಸಿಕ್ಕಿದೆ. ಇನ್ನೊಂದು, ಹಿಂದೂಗಳ ಮೇಲೆ ನಡೆದಂಥ ಮಾರಣ ಹೋಮದ ಪರಿಣಾಮ ಸನಾತನ ಭಾರತವನ್ನು ಪುನರುಜ್ಜೀವನಗೊಳಿಸುವಂಥ ಮೋದಿಯವರ ಒಟ್ಟು ಅಭಿಯಾನ ಇಡೀ ಭಾರತ ಪ್ರಾಚೀನ ಭಾರತದ ಒಂದು ನೆಲೆಗಟ್ಟಿನಲ್ಲಿ ನವಭಾರತವಾಗಿ ಹುಟ್ಟುಕೊಂಡಂಥ ಒಂದು ಪ್ರಮೇಯ, ಭಾರತ ಪಾಕಿಸ್ತಾನದ ಮಧ್ಯೆಯ ಈ ಪಹಲ್ಗಾಮಿನ ಘಟನೆಯ ಪರಿಣಾಮವಾಗಿ ಹುಟ್ಟುಕೊಂಡಂಥ ಒಂದು ಮಹಾಯುದ್ಧವೇ ಅಂತಲೇ ಕರೆಯಲಬಹುದಾದಂಥ ಯುದ್ಧಕ್ಕೆ ಆಪರೇಷನ್ ಸಿಂಧೂರ ಅಂತ ಇಟ್ಟಂಥ ಹೆಸರನ್ನು ಹಿಂದಿರುವಂಥ ಒಂದು ಭಾರತದ ಒಟ್ಟು ಒಂದು ಮುಖಚಹರೆಯ ಸ್ವರೂಪ ಇವತ್ತು ಭಾರತದಲ್ಲಿ ಹಿಂದೂಗಳ ಕ್ರೋಢೀಕರಣವನ್ನು ಮಾಡ್ತಾ ಇದೆ ಅನ್ನೋದಕ್ಕೆ ಇದು ಸಾಕ್ಷಿ. ಬಂಗಾಳದಲ್ಲಿ ನಮ್ಮ ಹೆಣ್ಣು ಮಕ್ಕಳನ್ನು ಬೀದಿಯಲ್ಲಿ ಅತ್ಯಾಚಾರ ಮಾಡಲಾಗ್ತಾ ಇದೆ, ಕೊಚ್ಚಿ ಕೊಲ್ಲಲಾಗ್ತಾ ಇದೆ, ಮನೆಗೋಗಿ ಹಿಂದೂಗಳ ಮನೆಯನ್ನು ಹುಡುಕಿ ಬೆಂಕಿ ಹಾಕಲಾಗ್ತಾ ಇದೆ. ಇಡೀ ಸರ್ಕಾರ ಅದಕ್ಕೆ ಕುಮ್ಮಕ್ಕು ಕೊಡ್ತಾ ಇದೆ. ಇಂಥ ಪರಿಸ್ಥಿತಿಯಲ್ಲಿ ಕಾಲಿಗಂಜಿನ 105 ಹಿಂದೂಗಳೇ ಬಹಳ ಮುಖ್ಯವಾಗಿದ್ದಂಥ ಕ್ಷೇತ್ರಗಳಲ್ಲಿ 102 ಬೂತ್ಗಳಲ್ಲಿ 74% ವೋಟಿಂಗ್ ಆಗಿದೆ. ಇದು BJPಯ ಭವಿಷ್ಯವನ್ನು ಉಜ್ವಲಗೊಳಿಸಿದೆ. ಬಂಗಾಳದಲ್ಲೂ BJP ಮುಂದೆ ಇಡೀ ದೀದಿಯ ಸಾಮ್ರಾಜ್ಯವನ್ನು ಕೆಡವಿ, ಅಲ್ಲಿ ಯಾಕೆ ಈ ಮಾತು ಬಹಳ ಮುಖ್ಯ ಆಗತ್ತೆ ಅಂತಂದರೆ, ಇಲ್ಲಿ ಎಷ್ಟು ಮುಸ್ಲಿಮರಿದ್ದಾರೋ ಅದಕ್ಕಿಂತ ಹೆಚ್ಚು ಹಿಂದೂಗಳ ಓಟಿದೆ. ಬಂಗಾಳದಲ್ಲಿ ಮುಸ್ಲಿಂ ಓಟುಗಳಿಂದಲೇ ತನ್ನ ಇಡೀ ರಾಜ್ಯಭಾರವನ್ನು, ತನ್ನ ಇಡೀ ಗೆಲ್ಲುವ ನಾಗಾಲೋಟವನ್ನು ಸ್ಥಿರೀಕರಿಸಿದ್ದು ದೀದಿ ಕಂಪ್ಲೀಟ್ ಆಗಿ ಮುಸ್ಲಿಮರ ಓಟಿನ ಮೇಲೆ, ರೋಹಿಂಗ್ಯಾಗಳ ಮೇಲೆ, ಅಕ್ರಮ ವಲಸಿಗರ ಮೇಲೆ. ಆದರೆ ಇದೇ ಬಂಗಾಳದಲ್ಲಿ ಮುಸ್ಲಿಮರ ಓಟುಗಳ ಸಂಖ್ಯೆ ಎಷ್ಟಿದೆಯೋ ಅದಕ್ಕಿಂತ ಬೃಹತ್ ಪ್ರಮಾಣದಲ್ಲಿ ಹಿಂದೂಗಳ ಓಟಿದೆ. ಹಿಂದೂಗಳು ಇವತ್ತು ಹಿಂದೆಲ್ಲ ಏನು ಮಾಡ್ತಾ ಇದ್ರು, ಎಲ್ಲ ಪಕ್ಷಗಳಿಗೆ ಹಿಂದೂಗಳ ಓಟು ಹಂಚಿ ಹೋಗ್ತಾ ಇತ್ತು. ಈಗ ಏನಾಗಿದೆ, ಇಲ್ಲಿ ಕ್ರೋಢೀಕರಣಗೊಳ್ತಾ ಇದೆ, ಧ್ರುವೀಕರಣಗೊಳ್ತಾ ಇದೆ. ಹಿಂದೂಗಳೆಲ್ಲ ಒಗ್ಗಟ್ಟಾಗ್ತಾ ಇದ್ದಾರೆ. BJPಯಿಂದ ಮಾತ್ರ ನಮ್ಮ ಭವಿಷ್ಯ, ನಮ್ಮ ಮಕ್ಕಳ ಭವಿಷ್ಯ ಅಂತ ಭಾವಿಸಿದ್ದಾರೆ. ಇದು ಇಡೀ ದೇಶಕ್ಕೆ ಮಾದರಿಯಾಗಿ ಸೂಚನೆಯಾಗಿ ಸಲ್ಲುವಂಥ ವಿಷಯ ಅಂತ ನಾನು ನಿಮ್ಮೊಟ್ಟಿಗೆ ಇವತ್ತು ಹಂಚ್ಕೊಳ್ಳಿಕ್ಕೆ ಹೊರಟದ್ದು. ಸನಾತನ ಭಾರತದ ಅಥವಾ 85-88% ಇರುವಂಥ ಈ ದೇಶದ ಹಿಂದೂಗಳ ಮೇಲೆ ನಿರಂತರವಾಗಿ 75 ವರ್ಷದಲ್ಲಿ ಏನು ದಾಳಿ ಆಗಿತ್ತಲ್ಲ, ಆ ದಾಳಿಗೆ ಪ್ರತಿದಾಳಿಯಾಗಿ ಹಿಂದೂಗಳು ಇವತ್ತು ಧ್ರುವೀಕರಣ ಆಗ್ತಾ ಇದ್ದಾರೆ. ಮನೆ ಮಠವನ್ನೆಲ್ಲ ಬಿಟ್ಟು ಅಲ್ಲಿಂದ ಹೊರಡ್ತಾ ಇದ್ದಂಥ ದೃಶ್ಯವನ್ನು ನಾವು ಕಂಡಿದ್ದೇವೆ ಇತ್ತೀಚೆಗೆ ಬಂಗಾಳದಲ್ಲಿ. ಆದರೆ ಅದೇ ಬಂಗಾಳದಲ್ಲಿ ಹಿಂದೂಗಳು ಒಗ್ಗಟ್ಟಾಗಿ BJPಗೆ ವೋಟ್ ಹಾಕ್ತಾ ಇದ್ದಾರೆ. ಅದಕ್ಕೆ ಕಾಲಿಗಂಜಿನ 102 ಬೂತ್ಗಳಲ್ಲಿ 74% ವೋಟ್ ಆದದ್ದು ಸಾಕ್ಷಿ. ಇದು BJP ಅಥವಾ NDA ಸರ್ಕಾರ, ಮೋದಿಯವರ ಸರ್ಕಾರ ಭವಿಷ್ಯದಲ್ಲಿ ಮಾಡಬಹುದಾದಂಥ ಅತ್ಯಂತ ಅಮೂಲಾಗ್ರವಾದಂಥ ಬದಲಾವಣೆಗೆ ಇದೊಂದು ಸಾಕ್ಷಿ ಅಂತ ಈಗ ಇಡೀ ರಾಜಕೀಯ ತಜ್ಞರು ಅದನ್ನು ಭಾವಿಸ್ತಾ ಇದ್ದಾರೆ. ಹಾಗಾಗಿ ಕರ್ನಾಟಕ ಸರ್ಕಾರ, ಅದರ ಪರ್ಯಾಯವಾಗಿ ದೆಹಲಿಯ ಸರ್ಕಾರದ ಜನಪ್ರಿಯವಾದಂಥ ಆಡಳಿತ, ಆ ಮೂಲಕ ನಾವು ಭವಿಷ್ಯದಲ್ಲಿ ಇಡೀ ದೇಶದಲ್ಲಿ BJPಯನ್ನು ಸಂಪೂರ್ಣವಾದ ಆಡಳಿತಕ್ಕೆ ತರಬೇಕು ಅನ್ನುವ ಅದರ ಸಂಕಲ್ಪ. ಗುಜರಾತಿನಲ್ಲಿ ಅಚ್ಚರಿದಾಯಕವಾಗಿ ಆಪ್ ಗೆದ್ದದ್ದು, ಆ ಹಿನ್ನಡೆಯನ್ನು ನಾವು ಮುನ್ನಡೆಯಾಗಿ ಸ್ವೀಕರಿಸಬೇಕು ಅಂತಾದರೆ ನಮಗೆ ಭ್ರಷ್ಟಾಚಾರ ರಹಿತ ಕೆಲಸ ಮತ್ತು ಜನಪ್ರಿಯವಾದಂಥ ಕೆಲಸ, ಜನರ ಸುಖ ದುಃಖಗಳಿಗೆ ಸ್ಪಂದಿಸುವಂಥದ್ದು.
ಇನ್ನು ಬಂಗಾಲದಲ್ಲಿ ಹಿಂದೂಗಳ ಮಾರಣ ಹೋಮ ಆಗಿ ಅಲ್ಲಿ ಮುಸ್ಲಿಂ ಓಟುಗಳ ಮೂಲಕವೇ ತನ್ನ ಸಾಮ್ರಾಜ್ಯವನ್ನು ಕಟ್ಟಿದ ದೀದಿ ಸಾಮ್ರಾಜ್ಯಕ್ಕೆ ಅದರ ಅಡಿಗಲ್ಲನ್ನೇ ಅಲ್ಲಾಡಿಸುವ ಕೆಲಸ ಮಾಡಬೇಕು ಅಂತಾದರೆ ಈ ದೇಶವನ್ನು ಸನಾತನ ದೇಶವಾಗಿ ಕಟ್ಟುವ ಕೈಂಕರ್ಯ ಮಾತ್ರ ಅದಕ್ಕೆ ಉತ್ತರ ಕೊಡಬಲ್ಲದು ಅನ್ನೋದಕ್ಕೆ ಹಿಂದೂಗಳ ಜಾಗೃತ ಮನೋಭಾವ, ಇವತ್ತು ಹಿಂದೂಗಳು ಜಾಗೃತರಾಗಿದ್ದಾರೆ ಅನ್ನೋದಕ್ಕೆ ಕಾಲಿಗಂಜ್ ಕ್ಷೇತ್ರದಲ್ಲಿ ಹಿಂದೂಗಳು ಧ್ರುವೀಕರಣಗೊಂಡದ್ದು ಸಾಕ್ಷಿ. ಇದು ದೇಶದ ಭವಿಷ್ಯವನ್ನು ಖಂಡಿತವಾಗಿಯೂ ಬದಲಾಯಿಸಬಲ್ಲದು ಅನ್ನೋದರ ಒಂದು ವಿಶ್ವಾಸದ ಪ್ರಶ್ನೆ ಅಂತ ನಾನು ಭಾವಿಸಿದ್ದೇನೆ. ನಮಸ್ತೆ.